ನಮ್ಮ ಭಾರತದ ಮಹಾನ್ ಗ್ರಂಥಗಳಾದ ರಾಮಾಯಣ ಮಹಾಭಾರತಕ್ಕೆ ಯಾವುದೇ ರೀತಿಯ ಅಂತ್ಯ ಇಲ್ಲ. ನೀವು ಅದರಲ್ಲಿ ಒಂದು ವಿಷಯನ ಅಗಿತಾ ಹೋದಷ್ಟು ನಮಗೆ ಹೊಸ ಹೊಸ ವಿಷಯಗಳು ಸಿಗ್ತಾ ಹೋಗುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವರ್ಷಿಣಿ ಜಾನಕಿರಾಮ್. ಡೈಲಿ ಸ್ಟೋರಿಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಒಂದು ಹೊಸ ಸ್ಟೋರಿಯ ಜೊತೆಗೆ ಬಂದಿದ್ದೀನಿ, ಅದು ಕೂಡ ಆಂಜನೇಯ ಸ್ವಾಮಿಯ ಬಗ್ಗೆ. ಸೊ ಮತ್ತೆ ಆಗ್ತಡ ಶುರು ಮಾಡೋಣ. ಎಸ್, ಆಂಜನೇಯ ಸ್ವಾಮಿ ಆಜನ್ಮ ಬ್ರಹ್ಮಚಾರಿ ಅಂತ ಎಲ್ಲರೂ ನಂಬ್ತಾರೆ. ಹಾಗೆ ನಾನು ಕೂಡ ನಂಬ್ತೀನಿ. ಈ ಶಿವ ಪುರಾಣ ಆಗಿರಬಹುದು, ವಿಷ್ಣು ಪುರಾಣ ಆಗಿರಬಹುದು, ಸ್ಕಂದ ಪುರಾಣ ಆಗಿರಬಹುದು, ದೇವಿ ಮಹಾತ್ಮಯಂ ಆಗಿರಬಹುದು, ಇದು ಯಾವುದ್ರಲ್ಲೂ ಉಲ್ಲೇಖ ಇಲ್ಲ ಆಂಜನೇಯ ಸ್ವಾಮಿಗೆ ಮದುವೆ ಆಗಿದೆ ಅಂತ. ಆದ್ರೆ ಆಂಜನೇಯ ಸ್ವಾಮಿ ಮದುವೆ ಆಗಿದ್ದಾರೆ ಅನ್ನೋದನ್ನ ಕೆಲವು ಮಹಾನ್ ಗ್ರಂಥಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆಂಜನೇಯ ಸ್ವಾಮಿ ಮದುವೆ ಹಾಕೋದಕ್ಕೂ ಒಂದು ಹಿನ್ನೆಲೆ ಇದೆ, ಒಂದು ಕಾರಣ ಇದೆ. ಆ ಕಾರಣ ಏನಪ್ಪಾ ಅಂದ್ರೆ, ಆಂಜನೇಯ ಸ್ವಾಮಿ ಏನಿದ್ದಾರೆ ಸೂರ್ಯದೇವನ ಶಿಷ್ಯ ಆಗಿರ್ತಾರೆ, ಅಂದ್ರೆ ಸೂರ್ಯದೇವನ ವಿದ್ಯಾರ್ಥಿ ಆಗಿರ್ತಾರೆ. ಅವಾಗ ಏನಾಗತ್ತೆ ಅಂದ್ರೆ, ಆಂಜನೇಯ ಸ್ವಾಮಿಯ ಶೌರ್ಯ ಹಾಗೆ ಶಿಸ್ತನ್ನೆಲ್ಲ ನೋಡ್ಬಿಟ್ಟು ಸೂರ್ಯದೇವ ಆಂಜನೇಯಂಗೆ ವೇದಗಳನ್ನ ಹಾಗೆ 9 ಸಿದ್ಧಿಗಳನ್ನ ಹೇಳ್ಕೊಡ್ಬೇಕು ಅಂತ ನಿರ್ಧಾರ ಮಾಡ್ತಾರೆ. ಆಗ ಏನಾಗತ್ತೆ ಅಂದ್ರೆ, ಆಂಜನೇಯಂಗೆ ಕೇವಲ 6 ಸಿದ್ಧಿಗಳು ಮಾತ್ರ ಪ್ರಾಪ್ತಿಯಾಗತ್ತೆ. ಇನ್ನು 3 ಸಿದ್ಧಿಗಳು ಪ್ರಾಪ್ತಿ ಆಗ್ಬೇಕು ಅಂದ್ರೆ ಆಂಜನೇಯ ಸಂಸಾರಸ್ಥ ಆಗಿರ್ಬೇಕಾಗತ್ತೆ. ಆಂಜನೇಯ ಮದುವೆ ನಂತರದ ಜೀವನನ ನಡೆಸಿರ್ಬೇಕಾಗತ್ತೆ. ಆದ್ರೆ ಇಲ್ಲಿ ಆಂಜನೇಯ ಏನಿದ್ದಾರೆ ಆಜನ್ಮ ಬ್ರಹ್ಮಚಾರಿ ಆಗಿದ್ರಿಂದ ಆ 3 ಸಿದ್ಧಿನ ಪಡ್ಕೊಳಕ್ಕೆ ಸಾಧ್ಯ ಆಗ್ತಾ ಇರಲ್ಲ. ಅವಾಗ ಏನಾಗತ್ತೆ ಅಂದ್ರೆ, ಬ್ರಹ್ಮ ವಿಷ್ಣು ಮಹೇಶ್ವರ ಏನಿದ್ದಾರೆ ಸೂರ್ಯದೇವನ ಹತ್ರ ಬಂದ್ಬಿಟ್ಟು, ನೋಡು ಹಿಂಗೆ ಒಂದು ನಿನ್ನ ಶಕ್ತಿನ ಬಳಸ್ಬಿಟ್ಟು ಒಂದು ಸುಂದರವಾದ ಕನ್ಯೆನ ಸೃಷ್ಟಿ ಮಾಡುವಂತ ಸೂರ್ಯದೇವನಿಗೆ ಆದೇಶ ಮಾಡ್ತಾರೆ. ಆಗ ಸೂರ್ಯದೇವ ತನ್ನ ಕಿರಣಗಳು ಅಂದ್ರೆ ಪ್ರಬಲವಾದ ಕಿರಣಗಳನ್ನ ಬಳಸ್ಕೊಂಡು ಒಂದು ಸುಂದರವಾದ ಕನ್ಯೆನ ಸೃಷ್ಟಿ ಮಾಡ್ತಾಳೆ. ಆ ಕನ್ಯೆಯ ಹೆಸರೇ ಸುವರ್ಚಲ ದೇವಿ ಅಂತ. ಆ ಸುವರ್ಚಲ ದೇವಿ ಕೂಡ ಆಜನ್ಮ ಬ್ರಹ್ಮಚಾರಿಣಿ ಆಗಿರ್ತಾಳೆ. ಹಾಗೆ ಅವಳು ಮಾತೆ ದುರ್ಗಳ ಪರಮ ಭಕ್ತಿಯಾಗಿರ್ತಾಳೆ. ಅವಳ ಜೊತೆಗೆ ಆಂಜನೇಯ ಸ್ವಾಮಿಯ ಮದುವೆ ಆದ್ಮೇಲೂ ಕೂಡ ಆ ಬ್ರಹ್ಮಚಾರತ್ವವನ್ನ ಹಾಗೆ ನಿಭಾಯಿಸ್ಕೊಂಡು ಹೋಗ್ತಾರೆ ಇಬ್ರು ಕೂಡ. ಈ ಕಥೆಗೆ ಪೂರಕ ಆಗುವಂತೆ ಆಂಧ್ರ ಪ್ರದೇಶದಲ್ಲಿ ಸುವರ್ಚಲ ಸಹಿತ ಹನುಮಾನ್ ಅನ್ನುವಂತಹ ಒಂದು ದೇವಾಲಯ ಐತೆ. ಈ ದೇವಾಲಯಕ್ಕೆ ಮದುವೆ ಸಮಸ್ಯೆ ಏನಾದ್ರು ಇರೋರು ಹಾಗೆ ಮದುವೆ ಆಗದೆ ಇರೋರು, ಅದರಲ್ಲಿ ಸಮಸ್ಯೆಯಿಂದ ಬಳಲ್ತಾ ಇರೋರು ಏನಾದ್ರು ಇದ್ರೆ ಈ ದೇವಾಲಯಕ್ಕೆ ಹೋಗಿ ಬಂದ್ರೆ ಆ ಸಮಸ್ಯೆಗಳು ಪರಿಹಾರ ಆಗತ್ತೆ ಅನ್ನುವಂತ ಬಲವಾದ ನಂಬಿಕೆ ಇದೆ. ಹಾಗೆ ಆಂಜನೇಯ ಸುವರ್ಚಲ ದೇವಿ ಮಾತ್ರ ಅಲ್ಲದೆ ಇನ್ನು ಹಲವರನ್ನ ಮದುವೆ ಆಗಿದ್ದಾರೆ ಅನ್ನೋ ಬಗ್ಗೆ ಉಲ್ಲೇಖ ಇದೆ. ಆ ಕಥೆನ ನಿಮ್ಗೆ ಮುಂದಿನ ಎಪಿಸೋಡ್ ಅಲ್ಲಿ ಹೇಳ್ತೀನಿ. ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.